ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ನಮ್ಮ ಜಿಲ್ಲೆಯಲ್ಲಿ ಚಿಂತಾಮಣಿಯಲ್ಲಿ ಆಯ್ಕೆಯಾಗಿರುವಂಥ ಅವಲಪ್ಪನವರು ಕೃಷ್ಣಾರೆಡ್ಡಿಯವರ ಒಂದು ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಸಭಾಪತಿಗಳು, ಒಳ್ಳೆಯ ಹೆಸರಾಂತ ನಾಯಕರಾದಂಥ ಕೃಷ್ಣಾರೆಡ್ಡಿಯವರೇ, ಆದಂಥ ಅವಲಪ್ಪನವರೇ, ಕೃಷ್ಣಾರೆಡ್ಡಿಯವರೇ ಹಾಗೂ ಯಾಕಂದರೆ 50-60 ಜನ ಮುಖಂಡರಲ್ಲಿರುವಾಗ ಯಾರ ಹೆಸರು ಹೇಳೋಕ್ಕಾಗಲ್ಲ. ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ NDA ಕಾರ್ಯಕರ್ತರೇ, ಮುಖಂಡರೇ, ಮಾಧ್ಯಮ ವರ್ಗದವರೇ, ಇವತ್ತು ಒಗ್ಗಟ್ಟಿನ ಎಲೆಕ್ಷನ್ನು, ಯಾವುದೇ ಎಲೆಕ್ಷನ್ ಮಾಡೋದು ಇವತ್ತಿನ ನಮ್ಮ ಸಭಾಪತಿಗಳು ರಣತಂತ್ರ ಉಪಯೋಗಿಸಿ ಎಲೆಕ್ಷನ್ ಮಾಡಿದ್ದಾರೆ. ಎಲ್ಲೇ ಆಗ್ಬೋದು, ಲಾಸ್ಟ್ ತನಕ ಅವಲಪ್ಪನವ್ರು ಎಲ್ಲಿ ಗೆಲ್ತಾರೆ, ಅವಲಪ್ಪನವರು ಎಷ್ಟು ಓಟ್ ಬರುತ್ತೆ, ಅವ್ರ ಓಟ್ ಅವ್ರು ಬೀಳ್ತದ ಇಲ್ಲ ಅನ್ನೋ ರೀತಿಯಲ್ಲೇ ಕೆಲಸ ಮಾಡಿದ್ರು. ಅವ್ರು ಎಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರು ಯಾರಿಗೂ ಗೊತ್ತಾಗ್ದಿದ್ದಂಗೆ ಒಳ್ಳೆ ಕೆಲಸ ಮಾಡಿ ಗೆಲ್ಲೋವಾಗ ಎಲೆಕ್ಷನ್ ಆದಮೇಲೆ ನಾನು ಗೆಲ್ತೀನಿ ಅನ್ನೋದು ಅದು ಒಳ್ಳೆ ಧೈರ್ಯ ಸಾಹಸ ಇದ್ದಂಗೆ. ಎಲೆಕ್ಷನ್ನಲ್ಲಿ ಸೋತ್ರು, ಇದು ಮೊನ್ನೆ ಹೇಳಿದ್ರು ಬಿಡಿ ಅಂದಂಗೆ, ಸೋತ್ರು ಸಿಂಪತಿ, ಗೆದ್ರು ಖುಷಿ ಸಿಂಪತಿ ಇದ್ದಂಗೆ. ಇವತ್ತು ಎಲೆಕ್ಷನ್ ಆಗಿದೆ. ಇದರಲ್ಲಿ ಎಲೆಕ್ಷನ್ ಆಗಿರೋದ್ರಲ್ಲಿ ನಾವು ಕಲಿಬೇಕಾಗಿರೋದೇನಪ್ಪ ಅಂದರೆ ತಾಳ್ಮೆ ಇದ್ದು ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲರ ಜೊತೆಯಲ್ಲಿ ನಡೆದಾಗ ಜಯ ನಮಗೆ ಗ್ಯಾರಂಟಿ ಸಿಗುತ್ತೆ. NDA ಜಯ ಗಳಿಸುವಂಥದ್ದು. ಭ್ರಷ್ಟ ಸರ್ಕಾರ ಕೊಡೋದಕ್ಕೆ ₹1 ದುಡ್ಡಿಲ್ಲ, ಒಂದು ಕೆಲಸ ಮಾಡೋದಕ್ಕೆ ದುಡ್ಡಿಲ್ಲ. ಇವತ್ತು ಚಿಂತಾಮಣಿ ತಾಲೂಕಲ್ಲಿ ಹಿಂದೆ ಕೃಷ್ಣಾರೆಡ್ಡಿ ಅವರು ಏನ್ ತಂದಿದ್ರು ಅದೇ ಕೆಲಸಗಳೇ 2 ವರ್ಷದಿಂದ ಆಗ್ತಾ ಇರೋ ಕೆಲಸಗಳು 2-3 ವರ್ಷದಿಂದ ಇವತ್ತು ಹೆಸರು ಮಾತ್ರ ಅವ್ರದ್ದು. ಅದು ಅವ್ರು ಮಾಡಿಸಿರೋ ಕೆಲಸ, ಅವ್ರು ಏನೇನ್ ಕೆಲಸಗಳು ಮಂಜೂರು ಮಾಡಿಸಿದ್ದಾರೆ, ಅವ್ರ ಹತ್ರ ಇನ್ನ 10%, ಅವ್ರು 5% ಕೇಳಿದವರಲ್ಲ. NDA ಸರ್ಕಾರದ ಮೇಲೆ 40% ಭ್ರಷ್ಟಾಚಾರ ಅಂತಂದು ಇವತ್ತು ಅವರು 20% ಇಸ್ಕೊಂಡು ಅದೇ ಕೆಲಸಗಳು ಮುಂದುವರಿಸಿದ್ದಾರೆ. ಆದ್ರಿಂದ ಹೊಸ ಕೆಲಸ ನಡೆಯೋರು ದುಡ್ಡಿಲ್ಲ, ಭ್ರಷ್ಟಾಚಾರವಾಗಿ ಬಿಡುತ್ತಾ ಇದೆ. ಯಾವ ತಾಲೂಕು ಆಫೀಸಲ್ಲಿ ಹೋಗಿ, ಯಾವುದೇ ಒಂದು ಅಧಿಕಾರಿಗಳ ಹತ್ರ ಹೋಗಿ, ಈ ಮೊದಲು ಅಂಡಮಾನ್ ನಿಕೋಬಾರ್ಗೆ ಜೈಲ್ಗೆ ಹಾಕ್ತಾ ಇದ್ರು, ಎಲ್ಲರನ್ನೂ ತಗೊಂಡೋಗಿ ದೊಡ್ಡ ದೊಡ್ಡ ಕೈದಿಗಳನ್ನ, ಹಂಗೆ ಇವತ್ತು ಹುಡ್ಕೊಂಡ್ಬಂದು ಅಫಿಷಿಯಲ್ನಿ ಹಾಕ್ತಾ ಇದ್ದಾರೆ. ಇವತ್ತು ಎಲ್ಲರೂ ಯಾವುದೇ ನಾನು ಸರ್ಕಾರಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇಲ್ಲ, ಜನಗಳಿಗೆ ಕೆಲಸ ಮಾಡಬೇಕು ಅನ್ನೋದು ಆಸೆ ಇಲ್ಲ. ಯಾವುದೇ ಒಂದು ಈ ಖಾತೆಗೆ ಹೋಗ್ಲಿ, ಒಂದು ಟೌನಿಂದ ಹಿಡಿದು ಹಳ್ಳಿನಿಂದ ಹಿಡಿದು ಭಾರಿ ತೊಂದರೆ ಕೊಡ್ತಾವ್ರೆ ಅಧಿಕಾರಿ. ಅಂತ ಒಂದು ಸರ್ಕಾರ ನಡೆಸ್ತಾ ಇರುವಂಥದ್ದು ಕೆಲಸ ಆಗಿದೆ. ₹1 ಹಣಕಾಸಿಲ್ಲ, 60-70 ಕೋಟಿ ಮಿಗ್ತದೆ. 70,000 ಕೋಟಿ ಅಂದ್ರೆ 70,000 ಕೋಟಿ ದಾನ ಧರ್ಮದಾಗ ₹2,000 ಬದುಕಂಗೆ ಎಲ್ರಿಗೂ 5 ಪಂಚ ಗ್ಯಾರಂಟಿಗಳು ಅಂತ ಕೊಟ್ಟು ಇವತ್ತು ಅವು ನಡೀತಾ ಇಲ್ಲ. ಅದರಲ್ಲೂ ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ. ಯುವಕರಿಗೆ ಯಾರಿಗೆ ಉದ್ಯೋಗ ಇಲ್ಲ, ದುಡ್ಡು ಕೊಡ್ತೀನಿ, ಯಾವ ಯುವಕರಿಗೆ ಹೋಗ್ತದೋ ಕೈ ಎತ್ತೋರಿಲ್ಲ, ಯಾವ ಮಹಿಳೆಯರಿಗೆ ಹೋಗ್ತದೋ ಅರ್ಧ ಇಲ್ಲ. ಬಸ್ಸು ಗೌರ್ಮೆಂಟ್ ಬಸ್ಸುಗಳೇ ಅಂತೇಳಿ ಗೌರ್ಮೆಂಟ್ KSRTCನ ಆರಾಮಾಗಿ ತಿನ್ನೋದಕ್ಕೆ ಉದ್ಧಾರ ಮಾಡೋದಕ್ಕೆ ದುಡ್ಡು ಕಳಿಸಿದ್ರು. ಅವ್ರ ಮಹಿಳೆಯರಿಗೆ ಬಿಡೋ ಬಸ್ಸುಗಳು ನೋಡಿದ್ರೆ ಒಂದು ಗ್ಯಾರಂಟಿನೂ ಒಂದು ಬಸ್ಸು ಇಲ್ಲ. ನಾವು ಹಿಂದೆ MP ಎಲೆಕ್ಷನ್ ನಲ್ಲಿ ನಾವು ಕ್ಯಾನ್ವಾಸ್ ಮಾಡೋವಾಗ ಕೃಷ್ಣಾರೆಡ್ಡಿ ಅವರು ಕ್ಲೀನಾಗಿ ಹೇಳೋರು, ಈ 5 ಸಿಕ್ಕು ತಪ್ಪಿಸಾಕ್ತಾರೆ ಅಂತ. ಇವತ್ತು ಸತ್ಯವಾಗಿದೆ. ಬಸ್ಸುಗಳು ಡಬ್ಬಾ ಬಸ್ಸುಗಳು ಹಾಕಿ ಮಹಿಳೆಯರು ಸುಮ್ಮನೆ ಹೆಸರಿಗೆ ಅಂತಾರೆ. ಆ ಡಬ್ಬಾ ಬಸ್ಸುಗಳೇ ಓಡ್ತಾ ಇದ್ದಾವೆ, ಯುವಕರಿಗೆ ದುಡ್ಡು ಕೊಡಲ್ಲ.
ಗ್ಯಾರಂಟಿಗಳು, ಪಂಚ ಗ್ಯಾರಂಟಿಗಳು. ಅಕ್ಕಿ ಈ ತಿಂಗಳಿಲ್ಲ, ನೀವು ಪೇಪರ್ ಯಾವ್ದನ್ನ ನೋಡ್ಬೋದು ನೀವು. ದುಡ್ಡೇ ಕೊಟ್ಟಿಲ್ಲ, ಸರ್ಕಾರದಾಗ ಐತೆ ಅಂತಾರೆ ಮಿನಿಸ್ಟ್ರು ದುಡ್ಡು. 2,000 3 ತಿಂಗಳಾದ್ರೂ ಇಲ್ಲ, 6 ತಿಂಗಳಾದ್ರೂ ಇಲ್ಲ, ಆಮೇಲೆ 2,000 ಹಾಕ್ತಾರೆ. ಇವ್ರಿಗೆ ಲೆಕ್ಕನೂ ಸಿಕ್ಕಲ್ಲ, ಬಡವನ್ ಲೆಕ್ಕನೂ ಹೇಳಲ್ಲ. ಏನಾಗೈತೆ ಅಂದ್ರೆ ಈ ಎಲೆಕ್ಷನ್, ನಾವು MP ಎಲೆಕ್ಷನ್ ಹಿಂಗೇ ಅದೇ 5 ಗ್ಯಾರಂಟಿಗಳ ಬಗ್ಗೆ ಕ್ಲೀನ್ ಆಗಿ ವರ್ಣನೆ ಮಾಡೋರು. ಯಾವ ಊರ್ಗ್ ಹೋದ್ರು ಇದು ಹೇಳ್ತಾನೆ ಇರ್ಬೇಕು ಅಂತ ಹೇಳಿ ಕೃಷ್ಣವ್ರಿಗೆ ಹೇಳಿ ಸರ್ ಅಂದ್ರೆ ಎಲ್ರಿಗೂ ಹೇಳಿರೋರು. ಇವಾಗ ನಡೀತಾ ಇರೋದು, ನಿಜ ಆಗ್ತಾ ಇರೋದು 100%. ಆದ್ರಿಂದ ನಾವೆಲ್ಲ ಸೇರಿ NDA ಪಕ್ಷದಲ್ಲಿ ಯಾವುದೇ ಎಲೆಕ್ಷನ್ ಆಗಲಿ, ಎಷ್ಟೇ ಮನಸ್ತಾಪ ಇರ್ಲಿ, ಅದನ್ನ ಬಗೆಗೊತ್ತು ಇರಪ್ಪ. ನಮ್ದು ಇವತ್ತು 70 ವರ್ಷ ನಮ್ಮ ಅವಲಪ್ಪನವರು ಸೀನಿಯರ್ ಆಗಿರ್ಬೋದು, 65 ಎಷ್ಟಣ್ಣ 70 ವರ್ಷ ಇವತ್ತು ಲವಲವಿಕೆಯಿಂದ ಎಲೆಕ್ಷನ್ ಮಾಡಿ ಯುವಕರಾಗಿ ಬಂದವರೇ ಮುಂದೆ. ಇವತ್ತು ಅಂತವ್ರು ಎಲೆಕ್ಷನ್ ಮಾಡಿದ್ಮೇಲೆ ನಾವೆಲ್ಲ ವಯಸ್ಸಾಗಿರೋರು ಯಾವ ತರ ಎಲೆಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಲೀಡರ್ಗಳೇ, ಯಾರು ಅಳಗಡೆ ಅಂತದಿಲ್ಲ. ಯಾರು ಇದರಲ್ಲಿ ಪ್ರೀತಿಯಾಗಿ ಬಂದು ಮಾತಾಡಿಸಿ ವ್ಯವಸ್ಥೆ ಮಾಡ್ಕೊಬೇಕು, ಅನ್ಯೋನ್ಯವಾಗಿ ಬೆಳೆಸ್ಕೊಬೇಕು. ಅವ್ರು ನಮ್ಮ ಹತ್ರ ಬರಿಲ್ಲ, ಇವ್ರು ನಮ್ಮ ಹತ್ರ ಹೋಗಿಲ್ಲ ಅಂದಾಗ ಲೀಡರ್ಶಿಪ್ ಮಾಡಲ್ಲ. ಪಾರ್ಟಿನ ಬೆಳೆಸಕ ಇದು ನಂದು ಪಾರ್ಟಿ, ಇದು ನಂದು ಮನೆ, ಇದು ನಾನು ಯಾರು ಮಾತಾಡಿಸ್ಬೇಕು, ನಾನೇ ಲೀಡ್ರು, ನಾನು ಯಾರು ಕರೆಯಂಗಿಲ್ಲ, ನಾನೇ ಮಾತಾಡಿಸ್ತೀನಿ ಅನ್ನೋದು ನಾವು ಬೆಳೆಸ್ಕೊಬೇಕು. ನನ್ನ ಕರೆದಿಲ್ಲ ಅವ್ರು ಹೋದ್ರು, ನನ್ನ ಮಾಡಿಲ್ಲ ಇವ್ರು ಹೋದ್ರು, ನನ್ನ ಕೇಳಿಲ್ಲ. ಒಬ್ಬನ್ ಕೇಳಿದ್ರೆ ಒಬ್ಬನ್ 100 ಜನಕ್ಕೆ ಕೇಳಬೇಕು. ಈ ಸಿದ್ಧಾಂತ ಬೆಳೆಸ್ಕೊಂಡು ಒಗ್ಗಟ್ಟು ಎಲ್ಲಿ ಬೆಳೀತದೋ, ಒಗ್ಗಟ್ಟು ನಾವ್ ಎಲ್ಲಿ ಪ್ರದರ್ಶನ ಮಾಡ್ತೀವಿ, ಎಲ್ಲಿ ಬೆಳೀತದೆ ಪಕ್ಷ ಬೆಳೀತದೆ. ಪಕ್ಷ ಯಾವುದೇ ರೀತಿ ಹಾನಿ ಆಗಲ್ಲ. ಪಕ್ಷ ಬೆಳೆಸೋದು ನಮ್ಮ ಒಗ್ಗಟ್ಟು, ನಮ್ಮ ಧೈರ್ಯ, ನಮ್ಮಲ್ಲಿರುವಂತ ಅಹಂಕಾರ. ಅವನ್ನ ನಾವು ಬಿಟ್ಟು ಇದು ನಮ್ಮದು, ದೇವ್ರು ಎಲ್ಲರೂ ಮುಗ್ತೀರಾ, ಮನೆಯಲ್ಲಿದ್ದು ದೇವ್ರು ಮುಗ್ತೀರಾ, ಸೇಮ್ ಪಕ್ಷ. ನಾವ್ ಯಾವುದೇ ಪಕ್ಷದಲ್ಲಿ ಇರ್ಲಿ, ನಾವೇನ್ ಮಾಡ್ಬೇಕು ಕೆಲಸ, ನಮ್ಮ ನಾಯಕರು ಏನ್ ಮಾಡ್ಬೇಕು, ಅವ್ರವ್ರು ಮಾಡ್ತಾರೆ, ನಮ್ ಕೆಲಸ ಏನ್ ಮಾಡ್ಬೇಕು ಅನ್ನೋದ್ರ ಮೇಲೆ ನಾವು ಒಗ್ಗಟ್ಟಾಗಿ ಹೋದಾಗ, ಒಂದು ತಂತ್ರ ರೂಪಿಸ್ಕೊಂಡಾಗ ಎಲೆಕ್ಷನ್ಗೆ ಏನ್ ಮಾಡ್ಬೇಕು. ನಾವು ಎಲೆಕ್ಷನ್ ಗೆದ್ದೇ ಇರಲ್ಲ, ಎಲೆಕ್ಷನ್ ಕೆಲಸನೇ ಮಾಡಿರಲ್ಲ, ಅಲ್ಲೋ ನಾನು ಗೆದ್ದೆ, ನಾನು ಎಲೆಕ್ಷನ್ ಆಗೋಯ್ತು. ಅವ್ರೇನ್ ಮಾಡ್ತಾರೆ, ಬಂದು ಇಲ್ಲ ಬಾಧೆ ಇಕ್ತಾರೆ, ಗೆಲ್ಲಂತೂ ಬಾಧೆ ಇಕ್ತಾರೆ. ಈ ಎಲೆಕ್ಷನ್ ನಲ್ಲಿ ಅವಲಪ್ಪದವರು ಎಲ್ಲ ಒಟ್ಟ ಬಿಡಿ, ಅವರೇ ವಿರೋಧ ಪಕ್ಷದವ್ರು ಸುಮ್ಮನೆ ಆಗೋದ್ರು. ಅವಲಪ್ಪನ ಗೆದ್ದ ಮೇಲೆ ಅವರು ಈ ಎಲೆಕ್ಷನ್ ನಡೆದಿರುವಂತದ್ನ ತಿರ್ಗಾ ರಿಪೀಟ್ ಮಾಡ್ಕೊಂಡು ಮೀಟಿಂಗ್ ಮಾಡ್ತಾವ್ರೆ. ಅವಲಪ್ಪನವ್ರು ಹೆಂಗ್ ಗೆದ್ರು, ಯಾವ್ದಾಯ್ತು ಏನು ಅಂತ ನಂಗೆ ಮಹಾನ್ ಅವರು ಬೈಕ್ ಹಾಕಿ ಇಕ್ಕಿದ್ರು. ಅವರು ಎಲ್ಲಾರು ಹೇಳಿದ್ರು ಅಂತ ಎಲ್ಲಾರ್ಗೂ ಬೈತಾವ್ರೆ. ಅವರಲ್ಲೇ 8 ಮತ ಕಿತ್ತಾಕ್ತೀರಿ, 13 ಮತ ಬರ್ಬೋದು ಅವ್ರಿಗ ಅಂತ ಹೇಳಿದ್ರಂತೆ. ಇಷ್ಟು ಮತ ಹೊರಟೋಯ್ತು ನಮ್ದ್ರಲ್ಲಿ ಅಂತ ಹೇಳ್ಬಿಟ್ಟು ಅವರು ಮೈಕ್ ಇಕ್ಕಿದ್ರು. ಕೇಳಿಸ್ತಾ ಇದ್ರೆ ಅದೇ ರೀತಿಯಾಗಿ 14 ಮತ 8 ಮತ ನಾವು ಕೀಳ್ತೀವಿ, 21ರಲ್ಲಿ 13 ಬರ್ತದೆ ಅಂತ ಹೇಳಿದ್ರಂತೆ. ಅದು ಉಲ್ಟಾ ಆಗೋಗೈತೆ. ಅದರಿಂದ ನಾವು ಅದನ್ನ ಎಲ್ಲ, ನೀವು ಇವತ್ತು ಅವರು ಮಾರ್ಗದರ್ಶನ ಕೊಟ್ಟಿರೋಂಥದ್ದು 70 ವರ್ಷ ವಯಸ್ಸಾದ್ರು, ಅನುಭವ ಜಾಸ್ತಿ ಇದ್ರು, ಯಾರಿಗೂ ಹೇಳಿದ್ರೆ ಅವ್ರು ಕೊಟ್ಟಂತ ಈ ಎಲೆಕ್ಷನ್ ಅಲ್ಲಿ ಯಾವ ತರ ಮಾಡಬೇಕು ನಾವು ತೋರಿಸಿದ್ದೀರಿ ಅಂತೇಳಿ ನಾವು ಹಳ್ಳಿಗಳಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ನಾಯಕರು ಎಲ್ಲರೂ ಅಳವಡಿಸ್ಕೊಬೇಕು. ಎಲೆಕ್ಷನ್ ಗೆಲ್ಲೋದು, ವೋಟ್ ಹಾಕ್ಸೋದು, ನಾವು ಯಾವುದೇ ಒಂದು ಸೊಸೈಟಿ ಎಲೆಕ್ಷನ್ ನಿಂದ ಇರ್ಬೋದು, ಒಂದು ಪಂಚಾಯಿತಿ ಆಗ್ಬೋದು, ನೆಂಬರ್ ಆಗ್ಬೋದು, ವೋಟ್ ನಮ್ಗೆ ಎಷ್ಟು ಬರ್ತದೆ, ನಾವು ಏನ್ ಕೆಲಸ ಮಾಡಬೇಕು, ನಾವು ಯಾರಿಂದ ಲೀಡರ್ ಮಾಡಿ ಅವ್ರನ್ನ ಕಡೆಗೆ ಹೋಗ್ಬೇಕು. ನೀವಲ್ಲಿ ಗೆದ್ದಾಗ ನಾವು ಗೆದ್ದಂಗೆ ಲೀಡರ್. ಆದ್ರಿಂದ ಇವಾಗ ಎಲೆಕ್ಷನ್ ಚೆನ್ನಾಗಿ ನಡೆಸಿ ಇದರ ಉಸ್ತುವಾರಿ ತಗೊಂಡು ಸಭಾಪತಿಗಳು ಇದನ್ನ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋ ರೀತಿಯಲ್ಲಿ ಎಲ್ರಿಗೂ ಒಂದು ಮಾರ್ಗದರ್ಶನ ಕೊಟ್ಕೊಂಡು ಹೋದಂತ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ, NDA ಪಕ್ಷದ ನೇತೃತ್ವದಲ್ಲಿ ಇವತ್ತು ಗೆದ್ದಂತ ಇವರಿಬ್ಬರಿಗೂ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಡಲಿ. ಇದನ್ನೇ ನಾವು ಇನ್ನ ಸ್ವಲ್ಪ ಮೊದಲೇ ನಮ್ಮ ಲೀಡರ್ಗಳು ನಾವು ಜಿಲ್ಲಾ ಮಟ್ಟದಲ್ಲಿ ತಗೊಂಡು ಮೀಟಿಂಗ್ಗಳು ಮಾಡಿದ್ರೆ ಇನ್ನ 2-3 ಸೀಟ್ ಹೋಗ್ತಾ ಇದ್ರಿ. ಕಾಂಗ್ರೆಸ್ ಮೇಲೆ ಜಾಸ್ತಿ ಭಿನ್ನಾಭಿಪ್ರಾಯ, ಅವರಲ್ಲಿರೋರಿಗೆ ಭಿನ್ನಾಭಿಪ್ರಾಯ, ಕೆಲಸ ಮಾಡ್ತಾ ಇರೋಂಥ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಾಗಿದೆ. ಇವತ್ತು NDA ಪಕ್ಷಕ್ಕೆ ವೋಟ್ ಹಾಕ್ಬೇಕು, NDA ಪಕ್ಷನ ಜೈಗಳಿಸಬೇಕು ಅಂತ ಹೇಳ್ಬಿಟ್ಟಿದ್ದು ಇವತ್ತು ಕುಮಾರಣ್ಣವರೇ ಆಗಲಿ, ನರೇಂದ್ರ ಮೋದಿ ಅವರಾಗ್ಲಿ, ದೇವೇಗೌಡರಾಗ್ಲಿ ಇವತ್ತು ಮಾಡ್ತಾ ಇರುವಂತ ಕೆಲಸಕ್ಕೆ, ದೇಶ ಅಭಿವೃದ್ಧಿ ಆಗ್ತಾ ಇರುವಂತ ಕೆಲಸಕ್ಕೆ
ಒಳ್ಳೆ ಉತ್ತಮ ಬಜೆಟ್ ಕೊಟ್ಟಂತ ನಿರ್ಮಲಾ ಸೀತಾರಾಮನ್ ಅವರು ಪ್ರತಿ ರೈತರಿಗೂ ಒಂದು ಬೆಳೆದಾಗ್ಬೋದು, ಶ್ರೀಗಂಧದ್ದಾಗ್ಬೋದು, ಯಾವುದೇ ಒಂದು ತೋಟಗಾರಿಕೆಗಾಗ್ಬೋದು ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ. ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಭಾವಚಿತ್ರ, ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಇವರು ಚಿಂತಾಮಣಿಯಲ್ಲಿ ಇವರು ರಾಜಕೀಯ, ಸಿನಿಮಾ, ವ್ಯಾಪಾರ, ಮಾನಸಿಕ ತೊಂದರೆ, ಕುಟುಂಬ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಪ್ರೀತಿ ಪ್ರೇಮದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವಿಚ್ಛೇದನ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಕುಜದೋಷ, ಕಾಲಸರ್ಪದೋಷ, ವಾಸ್ತುದೋಷ, ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ. ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ. ವ್ಯಾಪಾರಕ್ಕೆ ಕುಬೇರ ಚಕ್ರಂ, ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ, ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ, ರಾಹು ಕೇತುಗೆ ಶಿವನ ಮೂಲಮಂತ್ರ, ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ, ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ. ಕಾಳಿಕಾಂಬ ಜ್ಯೋತಿಷ್ಯಾಲಯ, ಪಂಡಿತ್ ಯಶ್, ಆಚಾರ್ಯ ಕಾಂಪ್ಲೆಕ್ಸ್, ಪಾಲಿಟೆಕ್ನಿಕ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 9980995959. ರಜನಿ ಎಲೆಕ್ಟ್ರಾನಿಕ್ಸ್, ಮೊದಲನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರ್ಯ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED LCD ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಹೊಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655, ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.